ಹಲೋ ನಮಸ್ಕಾರ ಸ್ನೇಹಿತರೆ. ನಿಮಗಿದು ಗೊತ್ತೇ? ಜೀವನದಲ್ಲಿ ನಾವು ಮಾಡುವ ಅತಿ ದೊಡ್ಡ ತಪ್ಪು ಎಂದರೆ ನಮಗೆ ಬೆಲೆ ಕೊಡದವರ ಹಿಂದೆ ಹೋಗುವುದು. ನಿಮ್ಮ ಸಿದ್ಧಾಂತಗಳು ಕಠಿಣವಾಗಿದ್ದಾಗ ಮಾತ್ರ ಸಮಾಜ ನಿಮ್ಮನ್ನು ಗೌರವಿಸುತ್ತದೆ. ನಿಮ್ಮ ಹಣಕಾಸಿನ ಸಂಪಾದನೆಯನ್ನು ಯಾರಿಗೂ ಅಪ್ಪಿತಪ್ಪಿಯೂ ಹೇಳಬೇಡಿ. ಕೌಟುಂಬಿಕ ಕಲಹಗಳನ್ನು ಯಾವಾಗಲೂ ಮನೆಯ ನಾಲ್ಕು ಗೋಡೆಗಳ ಮಧ್ಯೆಯೇ ಇರಿಸಿ. ನಿಮ್ಮ ಆಳವಾದ ದೌರ್ಬಲ್ಯಗಳನ್ನು ಹೊರಗಿನ ಜನರಿಗೆ ಎಂದಿಗೂ ತಿಳಿಸಬೇಡಿ. ಬೆನ್ನು ನೇರ ಮಾಡಿ ಕುಳಿತುಕೊಳ್ಳಿ, ಇದು ಆತ್ಮವಿಶ್ವಾಸದ ಸಂಕೇತ. ಸುಮ್ಮನೆ ಇರುವುದು ಇತರರಿಗೆ ಅತಿಯಾಗಿ ವರ್ತಿಸಲು ಅವಕಾಶ ನೀಡುತ್ತದೆ. ಗೌರವ ಸಿಗದಿದ್ದಾಗ ಅಲ್ಲಿಂದ ಹೊರಬರುವುದೇ ಶ್ರೇಷ್ಠ. ನಿಮ್ಮ ಬೆಲೆ ಗೊತ್ತಿಲ್ಲದವರಿಗೆ ನೀವು ಕೇವಲ ಆಟದ ಬೊಂಬೆ. ಬದಲಾವಣೆಗೆ ಹೆದರುವವರು ಎಂದಿಗೂ ಬೆಳೆಯಲು ಸಾಧ್ಯವಿಲ್ಲ. ಸಮಯ ಎಲ್ಲವನ್ನೂ ಗುಣಪಡಿಸುವುದಿಲ್ಲ, ಕೇವಲ ರೂಢಿ ಮಾಡಿಸುತ್ತದೆ. ಪ್ರಾಮಾಣಿಕತೆ ಇಲ್ಲದ ಸಂಬಂಧಗಳು ಕೇವಲ ಒಂದು ನಾಟಕ. ನಿಮ್ಮ ಯಶಸ್ಸು ನಿಮ್ಮ ಶ್ರಮದ ಮೇಲೆ ಮಾತ್ರ ಅವಲಂಬಿತವಾಗಿದೆ. ಬದಲಾವಣೆ ಒಪ್ಪಿಕೊಳ್ಳುವುದು ಸೋಲಲ್ಲ, ಅದು ಹೊಸ ಆರಂಭ. ನೆನಪಿಡಿ, ನೀವು ನಿಮ್ಮನ್ನು ಗೌರವಿಸದ ಹೊರತು ಈ ಪ್ರಪಂಚ ನಿಮ್ಮನ್ನು ಎಂದಿಗೂ ಗೌರವಿಸುವುದಿಲ್ಲ. ನಿಮ್ಮ ಅಸ್ತಿತ್ವವನ್ನು ನೀವೇ ರೂಪಿಸಿಕೊಳ್ಳಿ. ಮಕ್ಕಳು ನಿಮ್ಮ ಮಾತುಗಳನ್ನಲ್ಲ, ನಡವಳಿಕೆಯನ್ನು ಅನುಸರಿಸುತ್ತಾರೆ. ನಿಯಮಗಳಿಲ್ಲದ ಜೀವನ ಮುಂದೆ ಕಷ್ಟಗಳನ್ನು ತರುತ್ತದೆ. ನಿಮ್ಮ ಕೋಪ ಅವರಿಗೆ ಭಯ ಹುಟ್ಟಿಸುತ್ತದೆಯೇ ಹೊರತು ಗೌರವವಲ್ಲ. ಎಲ್ಲವನ್ನು ಸುಲಭವಾಗಿ ನೀಡಿದರೆ ಮಕ್ಕಳಿಗೆ ಅದರ ಬೆಲೆ ತಿಳಿಯದು. ಇತರರು ನಿಮ್ಮಷ್ಟೇ ಕಾಳಜಿ ವಹಿಸುತ್ತಾರೆ ಎಂದು ಕಾಯಬೇಡಿ. ಯಾರೂ ನಿಮ್ಮನ್ನು ರಕ್ಷಿಸಲು ಬರುವುದಿಲ್ಲ, ನೀವೇ ಗೆಲ್ಲಬೇಕು. ಶಿಸ್ತು ಎಂದರೆ ಯಾರು ನೋಡದಿದ್ದಾಗ ಮಾಡುವ ಕಠಿಣ ಕೆಲಸ. ಕಷ್ಟದ ನಿರ್ಧಾರಗಳಿಂದ ಓಡಿದರೆ ಜೀವನ ಪೂರ್ತಿ ಓಡಬೇಕಾಗುತ್ತದೆ. ಸುಖದ ಸುಪ್ಪತ್ತಿಗೆ ನಿಮ್ಮ ಸಾಮರ್ಥ್ಯವನ್ನು ಕೊಳ್ಳುತ್ತದೆ. ನಾವು ಬೆಳೆಯಬೇಕಾದರೆ ಎಲ್ಲರನ್ನೂ ಖುಷಿಪಡಿಸಲು ಸಾಧ್ಯವಿಲ್ಲ. ನಿಮ್ಮ ಗುಣಮಟ್ಟ ಬದಲಾದಾಗ ಮಾತ್ರ ನಿಮ್ಮ ಬದುಕು ಬದಲಾಗುತ್ತದೆ. ನೆಮ್ಮದಿ ಕೊಡುವವರ ಜೊತೆ ಮಾತ್ರ ಸಮಯ ಕಳೆಯಲು ಕಲಿಯಿರಿ. ಹಣದ ಉಳಿತಾಯ ನಿಮ್ಮ ಕಷ್ಟಕಾಲದ ಏಕೈಕ ಮಿತ್ರ. ದೇಹವನ್ನು ಪ್ರೀತಿಸಿ, ಅದು ನಿಮ್ಮ ಕೊನೆವರೆಗೂ ಬರುವ ದೋಣಿ. ಅತಿಯಾದ ವಾದ ಮಾಡುವುದನ್ನು ನಿಲ್ಲಿಸಿ, ಶಾಂತಿಯಿಂದ ಬದುಕಿ. ಪ್ರತಿ ಸಣ್ಣ ಸಮಸ್ಯೆಯನ್ನು ಆರಂಭದಿಂದಲೇ ಚಿವುಟಿ ಹಾಕಿ. ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿಸಿ. ಪ್ರೀತಿಯ ಮಾತುಗಳು ವಾದದಂತೆ ಕೇಳಿಸುತ್ತಿದ್ದರೆ ಅದು ಪ್ರೀತಿಯ ಕೊರತೆ. ಶಾಂತಿಗಾಗಿ ನೀವು ಮಾತ್ರ ಪದೇ ಪದೇ ಕ್ಷಮೆ ಕೇಳುತ್ತಿದ್ದರೆ ಎಚ್ಚರ. ಸಂಗಾತಿಯ ಮೌನವು ಬದಲಾವಣೆಯ ಬದಲು ಶಿಕ್ಷೆಯಾಗುತ್ತಿದ್ದರೆ ಅಪಾಯ. ನಿರ್ಧಾರ ಮತ್ತು ಹಣದ ಮೇಲೆ ಒಬ್ಬರೇ ನಿಯಂತ್ರಣ ಸಾಧಿಸುವುದು ತಪ್ಪು. ಅವರ ಜೊತೆಗಿದ್ದು ನೀವು ಒಬ್ಬಂಟಿ ಎನಿಸಿದರೆ ಅದು ಸಂಬಂಧದ ಅಂತ್ಯ. ಮಾತು ಕಡಿಮೆ ಇರಲಿ ಮತ್ತು ಯಾವಾಗಲೂ ನಿಧಾನವಾಗಿ ಮಾತನಾಡಿ. ಬೇರೆಯವರ ಮಾತನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳುವ ಗುಣ ಬೆಳೆಸಿಕೊಳ್ಳಿ. ಪ್ರತಿಕ್ರಿಯಿಸುವ ಮುನ್ನ ಸ್ವಲ್ಪ ಯೋಚಿಸಿ ಶಾಂತವಾಗಿ ಉತ್ತರ ನೀಡಿ. ಜನರ ಕಣ್ಣಲ್ಲಿ ಕಣ್ಣಿಟ್ಟು ಧೈರ್ಯವಾಗಿ ಮತ್ತು ನೇರವಾಗಿ ಮಾತನಾಡಿ. ನಿಮ್ಮ ನೆಮ್ಮದಿ ಹಾಳು ಮಾಡುವವರಿಂದ ಸಾಧ್ಯವಾದಷ್ಟು ಬೇಗ ದೂರವಿರಿ. ಆರೋಗ್ಯವು ನಿಧಾನವಾಗಿ ಮಾಯವಾಗುತ್ತದೆ, ದಿನವೂ ಅದರ ಕಾಳಜಿ ಮಾಡಿ. ತಪ್ಪುಗಳಿಗಿಂತ ಅಹಂಕಾರವೇ ಸಂಬಂಧಗಳನ್ನು ಹೆಚ್ಚು ಹಾಳು ಮಾಡುತ್ತದೆ. ಕುಟುಂಬವನ್ನು ಕಡೆಗಣಿಸಿ ಮಾಡುವ ಕಠಿಣ ಪರಿಶ್ರಮಕ್ಕೆ ಅರ್ಥವಿರುವುದಿಲ್ಲ. ಹಠಮಾರಿಗಳ ಜೊತೆ ವಾದ ಮಾಡಬೇಡಿ, ಮೌನವೇ ದೊಡ್ಡ ಶಕ್ತಿ. ವಯಸ್ಸಾದ ಮೇಲೆ ಹಣದ ಅವಶ್ಯಕತೆ ನೀವು ಊಹಿಸಿದ್ದಕ್ಕಿಂತ ಹೆಚ್ಚಿರುತ್ತದೆ. ಹೃದಯದ ಆರೋಗ್ಯಕ್ಕೆ ಪ್ರತಿದಿನ ತಪ್ಪದೇ ನಡಿಗೆ ಮಾಡಿ. ಶ್ವಾಸಕೋಶದ ಆರೋಗ್ಯಕ್ಕಾಗಿ ಆಳವಾದ ಉಸಿರಾಟದ ಅಭ್ಯಾಸ ಮಾಡಿಕೊಳ್ಳಿ. ಮೆದುಳಿಗೆ ನೆಮ್ಮದಿಯಾದ ಮತ್ತು ಗಾಢವಾದ ನಿದ್ರೆ ಅಗತ್ಯ. ಲಿವರ್ ಸುರಕ್ಷತೆಗೆ ಸಕ್ಕರೆಯ ಬಳಕೆಯನ್ನು ಕಡಿಮೆ ಮಾಡಿ. ಕಿಡ್ನಿಯ ಆರೋಗ್ಯಕ್ಕಾಗಿ ದಿನವಿಡೀ ಸಾಕಷ್ಟು ನೀರು ಕುಡಿಯಿರಿ. ಜೀರ್ಣಕ್ರಿಯೆ ಸುಲಲಿತವಾಗಲು ಆಹಾರವನ್ನು ನಿಧಾನವಾಗಿ ಸೇವಿಸಿ. ಮೂಳೆಗಳ ಬಲವರ್ಧನೆಗೆ ಪ್ರತಿದಿನ ವ್ಯಾಯಾಮ ಅವಶ್ಯಕವಾಗಿದೆ.
ಯಾರಾದರೂ ಅಪಹಾಸ್ಯ ಮಾಡಿದರೆ ಮೊದಲು ತುಂಬ ಶಾಂತವಾಗಿರಿ. ತಕ್ಷಣದ ಕೋಪದ ಪ್ರತಿಕ್ರಿಯೆ ನಿಮ್ಮ ಶಕ್ತಿಯನ್ನು ಕುಂದಿಸುತ್ತದೆ. ನಿಮಗೆ ಗೌರವ ಕೊಡದವರಿಗೆ ವಿವರಣೆ ನೀಡಲು ಎಂದಿಗೂ ಹೋಗಬೇಡಿ. ಅವಮಾನ ಮಾಡುವವರಿಂದ ತಕ್ಷಣವೇ ದೂರ ಸರಿಯುವುದು ಅತಿ ಉತ್ತಮ. ನಿಮ್ಮ ಹಳೆಯ ಕಹಿ ತಪ್ಪುಗಳ ಬಗ್ಗೆ ಯಾರೊಂದಿಗೂ ಅನಗತ್ಯ ಚರ್ಚಿಸಬೇಡಿ. ಪ್ರೀತಿಯ ವೈಯಕ್ತಿಕ ವಿಚಾರಗಳನ್ನು ತುಂಬ ಗೋಪ್ಯವಾಗಿ ಕಾಪಾಡಿಕೊಳ್ಳಿ. ನಿಮ್ಮ ಯಶಸ್ಸಿನ ಗುಪ್ತ ತಂತ್ರಗಳನ್ನು ಯಾವಾಗಲೂ ನಿಮ್ಮಲ್ಲೇ ಉಳಿಸಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ.